ಸಲ ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಕಾದ್ರೆ ಏನ್ ಅನ್ಸುತ್ತೆ? ಫೋಟೋ ನಂಗೆ ಎಷ್ಟು ಇಷ್ಟ ಆಯ್ತು ನೋಡಿ. ಇದಿಷ್ಟು ಅದು ಚೆನ್ನಾಗೈತೆ, ಬಟ್ ಇದು ಮಸ್ತ್ ಇಷ್ಟ ಆಯ್ತು ನನ್ಗೆ. ನೋಡಿ ನಮ್ಮ ಕೈ ಚೆನ್ನಾಗಿ ಕಾಣಿಸ್ತಾಳೆ. ಪಾಪ ನಮ್ಮ ಮದ್ವೆ ಗಂಡು ಬೆಳಗ್ಗೆನೆ 6 ಗಂಟೆಗೆ ಎದ್ದು ಅಲ್ಲ 5:15ಗೆ ಎದ್ದು ರೆಡಿಯಾಗಿ ಸುಮ್ಮನ್ ಕುತ್ಕೊಂಡು ಇವಾಗ ನೋಡ್ರಿ ಎಂತೆಂತ ಕೆಲಸ ಮಾಡ್ತಾವನೆ ಪಾಪ. ವಾವಪ್ಪು ಸೂಟ್ ಸೂಪರ್. ಅವ್ನು ಡೌ ಮಾಡ್ತಾನ ಕಣೋ, ನಿನ್ ಮುಂದೆ ಬೇಕು ಅಂತ. ಆಮೇಲೆ ಫುಲ್ ಔಟ್ಫಿಟ್ ನೋಡಿ ನಮ್ಮ ಕೈ ಚೆನ್ನಾಗಿ ಕಾಣಿಸ್ತಾಳೆ. ಅಪ್ಪನು ಅಷ್ಟೇ, ಹೆಣ್ಣು ಮುಡಿಗೆಯಲ್ಲಿ ಇವಾಗ ನಾನು ನನ್ನ ತಮ್ಮ ಹೋಗ್ತಾ ಇದೀವಿ ಆಟೋದಲ್ಲಿ. ನಮ್ಮ ಅಕ್ಕ ಆಮೇಲೆ ಹುಡುಗಿ ಎಲ್ಲ ಕಾರಲ್ಲಿ ಬರ್ತಿದ್ದಾರೆ. ನಾನು ನನ್ನ ತಮ್ಮ ನಮ್ಮಮ್ಮ 3 ಜನ ಆಟೋಲ್ ಹೋಗ್ತಾ ಇದ್ದೀವಿ. ನೋಡಿ ನನ್ನ ಮೆಹಂದಿ ಎಷ್ಟು ಚಂದ ಬಂದಿದೆ ಅಲ್ಲ, ಫುಲ್ ರೆಡ್ ಆಗಿ. ಇದು ರೈಟ್ ಹ್ಯಾಂಡ್. ಆ್ಯಕ್ಚುಲಿ ನನಗೆ ಈ ಕ್ಲಿಪ್ಸ್ನ ಹಾಕಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಇವತ್ತಿನ ವ್ಲಾಗ್ ಏನು ಅನ್ನೋದು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಎಸ್, ಇವತ್ತು ನಾವೆಲ್ಲರೂ ಮೂವಿಗೆ ಹೋಗ್ತಾ ಇದ್ದೀವಿ. ಯಾವ ಮೂವಿಗೆ ಅಂತ ನನಗಿದ್ದು ಗರ್ಲ್ ಫ್ರೆಂಡು, ಬಟ್ ಇವಾಗ ಯಾವ್ದು ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಎಲ್ಲರ ಕೈಲಿ ನೋಡಿ, ಇವತ್ತು ನಂದು ಔಟ್ಫಿಟ್ ಇದು ಪರ್ಪಲ್ ಶರ್ಟ್. ಬರೇ ಹಾಯ್ 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 ಮಾಡು. ನಾನು ಆಯೋ ಥರನೇ ಹಾಯ್ ಮಾಡು. I'm from America. My name is Shani Baya. ಇವನು ನನ್ನ ತಮ್ಮ. ಇಲ್ಲಿ ಅಪ್ಪು ಇದನ್ನೇ ತೋರಿಸಿ. ಅಪ್ಪುದು ಔಟ್ಫಿಟ್ ಇಬ್ಬರು ಒಂದೇ ಥರನೇ ಹಾಕಬೇಕು ಅಂದ್ಬಿಟ್ಟು ಅವನಿಗೂ ಪರ್ಪಲ್ ಹಾಕಿದ್ದೀನಿ, ನಾನು ಪರ್ಪಲ್ ಹಾಕಿದ್ದೀನಿ. ಕಾರ್ತಿ ಹಾಯ್. ಇವ ಇವಂದು ರಿಯಾಕ್ಟೇ ಇಲ್ಲ. I'm from Nepal. My name is Fatimia. ಅವರು ಸ್ವಲ್ಪ ಫೀಲಿಂಗ್ ಅಲ್ಲಿ ಇದ್ದಾರೆ. ಯಾರು? ನಮ್ಮ ಕಾರ್ತಿ ಅಣ್ಣವರು. ಎಸ್. ಇವಾಗ ಹೋಗುವಾ. ಲೆಟ್ಸ್ ಗೋ. ಈಗ ಬಂದ್ವಿ. ನೋಡೋಣ. ನಾನು ಅವ್ರು ಬುದ್ಧಿವಂತ ಅಯ್ಯೋ ಸ್ಟೇಟ್ ಗೋಪಾಲ್ ಅವನಾ. ಸೊ ಇವಾಗ ಬಂದಿದ್ದೀವಿ ಮಾಲ್ಗೆ. ಇಲ್ಲಿ ನಮ್ಮ ಟೋಲ್ ಗೇಟಲ್ಲಿರೋ ಗೋಪಾಲನ್ ಮಾಲ್ಗೆ ಬಂದಿದ್ದೀವಿ. ಮೂವಿ ಯಾವುದು ಅಂತ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ. ಈಗ ಬಂದಿದ್ದೀವಿ. ಯಾವ ಮೂವಿನೇ? ಯಾವ ಮೂವಿ ಹೇಳ? ಫ್ಲರ್ಟ್. ಇದು ನಮ್ಮ ಅಕ್ಕಂದು ಔಟ್ಫಿಟ್. ನೋಡಿ ಎಷ್ಟು ಜನ ಹೋಯ್ತಾ ಇದ್ದೀವಿ ನಾವೆಲ್ಲ. ಎಲ್ಲ ವಯ್ಯ ಅಂತ ಎಲ್ಲ ಹಿಂಗೆ ಜನಗಳು ಅಂತ ಏನು ಮಾಡೋಕ್ಕಾಗಲ್ಲ. ಇಲ್ಲ ಪ್ಲೇ ಮಾಡಿದ್ವಿ. ಹೇಳು ಏನು ಮಾಡೋಣ. ನನಗೆ ಬೇಜಾರಾಯ್ತೈತಿ ಯಾಕೆ ಅಂತ ಹೇಳ್ತೀನಿ. ಗೈಸ್ ಸೇರೋದು ಶಾಸ್ತ್ರದೆಲ್ಲ ವೀಡಿಯೋ ಮಾಡಿದ್ದೆ, ಸ್ಟೋರೇಜ್ ಇಲ್ಲ ಅಂತ ಡಿಲೇಟ್ ಆಗ್ಬಿಡೈತೆ. ಕಳಿಸ್ಕೊಂಡಾಳೆ ನಾನು ಕಳಿಸ್ಕೊಂಡೆ ಅಂತ ಇವ್ಳು ಡಿಲೇಟ್ ಮಾಡಿಬಿಟ್ಟವಳೆ. ನೋಡಿದ್ರೆ ನಾನು ಬರೀ ಇದ್ರದ್ದು ಅರ್ಶಿನ ಶಾಸ್ತ್ರ ಮಾತ್ರ ಕಳಿಸ್ಕೊಂಡಿದ್ದೀನಿ. ನೋಡಿ ನನ್ನ ಔಟ್ಫಿಟ್. ಇದು ನಂದು ಔಟ್ಫಿಟ್. ಇದು ನನ್ನ ತಮ್ಮನ ಶರ್ಟ್, ಇದು ನನ್ನ ಪ್ಯಾಂಟ್. ಲೆಟ್ಸ್ ಗೋ. ಎಲ್ಲ ಹೆಂಗೆ ಬಂತು ಫೋಟೋ? ನನಗೆ ಎಷ್ಟು ಇಷ್ಟ ಆಯಿತು ನೋಡಿ. ಇದಿಷ್ಟು ಅದು ಚೆನ್ನಾಗೈತೆ, ಬಟ್ ಇದು ಮಸ್ತ್ ಇಷ್ಟ ಆಯ್ತು ನನಗೆ. ಹೇಳಿದ್ರೆ ನನಗೆ ಭಯ ಅಂತ ಸುಮ್ಮನೆ ನೋಡ್ತಿರ್ತಾನೆ. ನಾವು ಬಂದಿರೋದು ಯಾವ ಮೂವಿಗೆ ಅಂತ ತೋರಿಸ್ತೀವಿ. ಇಲ್ಲಿ ನಾವು ಆ್ಯಕ್ಚುಲಿ ಲವ್ ಯು ಮುದ್ದು, ಲವ್ ಯು ಮುದ್ದು ಮತ್ತು ಇನ್ನೊಂದು ಯಾವ್ದು ಯಾಕ
ನಾವು ಹೇಳಿದ್ದು ದಿ ಗರ್ಲ್ ಫ್ರೆಂಡು, ಬಟ್ ಅದು ಇರಲಿಲ್ಲ ಅದಕ್ಕೆ. ಈಗ ಹೋಗೋಣ ಬನ್ನಿ. ಇದ್ರ ಅನ್ಕೊಳ್ಳಿ, 9 ಸಲ ಬರೆದು ಸೋತು ಸುಣ್ಣ ಆಗಿರೋ ನಿಮಗೆ 10 ಸಲ ಎಕ್ಸಾಮ್ ಬರೆಯಕ್ ಹೋಗ್ಬೇಕಾದ್ರೆ ಏನ್ ಅನ್ಸುತ್ತೆ? ಸರ್ ಗೆಲ್ಲೇಬೇಕು ಅನ್ನೋ ಛಲ ಇರುತ್ತೆ. ಅಂದ್ರೆ 9 ಸೋತವ್ರಿಗೆ 10 ಸಲ ಸೋಲೋದು ಹೊಸದೇನಲ್ಲ, ಅದು ಉಡಾಫೆ. ಈಗ ಪಾಪ್ಕಾರ್ನ್ ತಿಂತಾ ಇದೀವಿ. Sure, Krishna. As you wish. Thanks. And thank you. ನನ್ನ ಟೆನ್ಷನ್ ಕಡಿಮೆ ಮಾಡಿದ್ದಕ್ಕೆ. ಅದರಲ್ಲಿ ಏನಿದೆ ಸರ್? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ನಾವು ಬಂದಿದ್ದು ಫ್ಲರ್ಟ್ ಮೂವಿಗೆ, ಬಟ್ ಸಕ್ಕತ್ತಾಗಿತ್ತು ಗೈಸ್, ಚೆನ್ನಾಗಿತ್ತು. ನೋಡ್ರಿ ಇವನು ನಮ್ಮ ಬಾಸ್ ಹೆಂಗೆ ಹೋಗ್ತವ್ರೆ ಹಿಂಗೆ. ಸಕ್ಕತ್ತಾಗಿದೆ ಮಾತ್ರ ಮೂವಿ. ಫ್ಲರ್ಟ್ ಕನ್ನಡ ಮೂವಿ, ಚಂದನ್ ಸರ್ದು. ಸೊ ಅಷ್ಟೇ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಆಲ್ಸೋ ನಾನು ಕೆಲವೊಂದು ಮದುವೆ ಕ್ಲಿಪ್ಸ್ ಹಾಕಿದ್ದೀನಿ. ಅದು ಆ್ಯಕ್ಚುಲಿ ನಾನು ಅರಿಶಿನ ಶಾಸ್ತ್ರ ಸೇರೋದು ಶಾಸ್ತ್ರದಲ್ಲಿ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಸೇರೋತ್ಸವ ಶಾಸ್ತ್ರ ಏನಿದೆ ಆ ವಿಡಿಯೋ ಡಿಲೇಟ್ ಆಗೋಯ್ತು. ಫುಲ್ ಕಂಪ್ಲೀಟ್ ವಿಡಿಯೋ ಎಲ್ಲ ಡಿಲೇಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಆ ಕ್ಲಿಪ್ಸ್ನ, ಅದು ತುಂಬ ಚೆನ್ನಾಗಿತ್ತು ಈ ಮದುವೆ ಕ್ಲಿಪ್ಸು. ಸೊ ಅದಕ್ಕೆ ಆ ಕ್ಲಿಪ್ಸ್ನ ಈ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಬಟ್ ಆ ಕ್ಲಿಪ್ಸ್ ಎಲ್ಲ ವೀಡಿಯೋಸ್ ಎಲ್ಲ ಡಿಲೇಟ್ ಆಗಿರೋದು ತುಂಬಾ ಬೇಜಾರಾಯಿತು. ಸೊ ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಅಂತ ಅನ್ನಿಸ್ತು. ಬಟ್ ಸೀರಿಯಸ್ಲಿ ಆ ವಿಡಿಯೋ ತುಂಬಾ ಚೆನ್ನಾಗಿತ್ತು, ತುಂಬ ಫನ್ ಇತ್ತು. ನೋ ಪ್ರಾಬ್ಲಮ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾವ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.